ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಯಾದಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ತೆಲಂಗಾಣ, ಸಿ ಜಾರ್ಖಂಡ್, ಡಿ ಮಹಾರಾಷ್ಟ್ರ. ಉತ್ತರ ಬಿ ತೆಲಂಗಾಣ. ಎರಡನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಅತ್ಯಂತ ಹೆಚ್ಚು ಫೈಬರ್ ನಾರಿನಂಶ ಇರುತ್ತದೆ? ಎ ಸೇಬು, ಬಿ ಬಾಳೆಹಣ್ಣು, ಸಿ ಫಿಯರ್ಸ್, ಡಿ ಅವಕಾಡೋ. ಉತ್ತರ ಡಿ ಅವಕಾಡೋ. ಮೂರನೇ ಪ್ರಶ್ನೆ, ಮಾವಿನ ಹಣ್ಣು ಯಾವ ಋತುವಿನಲ್ಲಿ ಹೆಚ್ಚಾಗಿ ಸಿಗುತ್ತದೆ? ಎ ಚಳಿಗಾಲ, ಬಿ ಬೇಸಿಗೆಗಾಲ, ಸಿ ಮಳೆಗಾಲ, ಡಿ ಎಲ್ಲ ಋತುಗಳಲ್ಲಿ. ಉತ್ತರ ಬಿ ಬೇಸಿಗೆ ಕಾಲ. ನಾಲ್ಕನೇ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಫೆಬ್ರವರಿ 28, ಬಿ ಸೆಪ್ಟೆಂಬರ್ 5, ಸಿ ಆಗಸ್ಟ್ 15, ಡಿ ನವೆಂಬರ್ 11. ಉತ್ತರ ಎ ಫೆಬ್ರವರಿ 28. ಆರನೇ ಪ್ರಶ್ನೆ, ಮಿಷನ್ ಮ್ಯಾನ್ ಎಂದು ಪ್ರಸಿದ್ಧರಾಗಿರುವ ಭಾರತದ ರಾಷ್ಟ್ರಪತಿ ಯಾರು? ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಸಿ ರಾಮನಾಥ್ ಕೋವಿಂದ್, ಡಿ ಪ್ರಣವ್ ಮುಖರ್ಜಿ. ಉತ್ತರ ಬಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಏಳನೇ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಅತ್ಯಂತ ಉದ್ದವಾದ ಗಡಿಯನ್ನು ಹಂಚಿಕೊಂಡಿದೆ? ಎ ಚೀನಾ, ಬಿ ನೇಪಾಳ, ಸಿ ಬಾಂಗ್ಲಾದೇಶ್, ಡಿ ಪಾಕಿಸ್ತಾನ್. ಉತ್ತರ ಸಿ ಬಾಂಗ್ಲಾದೇಶ್. ಎಂಟನೇ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದವರು ಯಾರು? ಎ ಮಹಾತ್ಮ ಗಾಂಧಿ, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಿ ಜವಾಹರ್ಲಾಲ್ ನೆಹರು. ಉತ್ತರ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಒಂಬತ್ತನೇ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ ವರ್ಷದಲ್ಲಿ ನೋಟು ಅಮಾನ್ಯೀಕರಣ ಮಾಡಿದರು? ಎ 2016, ಬಿ 2015, ಸಿ 2017, ಡಿ 2014. ಉತ್ತರ ಎ 2016. ಹತ್ತನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಾಗಿದ್ದರು? ಎ ಪ್ರತಿಭಾ ಪಾಟೀಲ್, ಬಿ ಇಂದಿರಾ ಗಾಂಧಿ, ಸಿ ಸುಷ್ಮಾ ಸ್ವರಾಜ್, ಡಿ ಸರೋಜಿನಿ ನಾಯ್ಡು. ಉತ್ತರ ಎ ಪ್ರತಿಭಾ ಪಾಟೀಲ್. ಹನ್ನೊಂದನೇ ಪ್ರಶ್ನೆ, ನಿಂಬೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಸಮೃದ್ಧವಾಗಿರುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ12. ಉತ್ತರ ಬಿ ವಿಟಮಿನ್ ಸಿ. 12ನೇ ಪ್ರಶ್ನೆ, ಸೇಬು ಹಣ್ಣನ್ನು ತಿನ್ನುವುದರಿಂದ ದೇಹದ ಯಾವ ಅಂಗವು ಬಲಗೊಳ್ಳುತ್ತದೆ? ಎ ಹೃದಯ, ಬಿ ಶ್ವಾಸಕೋಶ, ಸಿ ಮೆದುಳು, ಡಿ ಯಕೃತ್. ಉತ್ತರ ಎ ಹೃದಯ. 13ನೇ ಪ್ರಶ್ನೆ, ನೇರಳೆ ಹಣ್ಣಿನ ಬೀಜಗಳು ಯಾವ ಕಾಯಿಲೆಗೆ ಉಪಯುಕ್ತವಾಗಿವೆ? ಎ ರಕ್ತದೊತ್ತಡ, ಬಿ ಮಧುಮೇಹ, ಸಿ ಮೂಳೆಗಳ ದೌರ್ಬಲ್ಯ, ಡಿ ಕೆಮ್ಮು. ಉತ್ತರ ಬಿ ಮಧುಮೇಹ. 14ನೇ ಪ್ರಶ್ನೆ, ಸೀತಾಫಲ ಹಣ್ಣು ತಿನ್ನುವುದರಿಂದ ದೇಹಕ್ಕೆ ಏನು ಪ್ರಯೋಜನವಾಗುತ್ತದೆ? ಎ ರಕ್ತದೊತ್ತಡ ಹೆಚ್ಚುತ್ತದೆ,
ಬಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಸಿ ಸಕ್ಕರೆ ಪ್ರಮಾಣ ಹೆಚ್ಚುತ್ತದೆ, ಡಿ ಸುಸ್ತು ಹೆಚ್ಚುತ್ತದೆ. ಉತ್ತರ ಬಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. 15ನೇ ಪ್ರಶ್ನೆ, ಬಾಳೆಹಣ್ಣು ತಿನ್ನುವುದರಿಂದ ಯಾವ ಪೋಷಕಾಂಶ ದೊರೆಯುತ್ತದೆ? ಎ ಪೊಟ್ಯಾಸಿಯಂ, ಬಿ ಜಿಂಕ್, ಸಿ ಕಬ್ಬಿಣಾಂಶ, ಡಿ ಮೆಗ್ನೀಸಿಯಂ. ಉತ್ತರ ಎ ಪೊಟ್ಯಾಸಿಯಂ. 16ನೇ ಪ್ರಶ್ನೆ, ಕಿತ್ತಳೆ ಹಣ್ಣಿನ ಬಳಕೆ ಯಾವ ಕಾಯಿಲೆಯ ಚಿಕಿತ್ಸೆಗೆ ಉಪಯುಕ್ತವಾಗಿದೆ? ಎ ಮಧುಮೇಹ, ಬಿ ಸ್ಕರ್ವಿ, ಸಿ ರಕ್ತದೊತ್ತಡ, ಡಿ. ಉತ್ತರ ಬಿ ಸ್ಕರ್ವಿ. 17ನೇ ಪ್ರಶ್ನೆ, ಸೇಬು ಹಣ್ಣು ಯಾವ ಋತುವಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುತ್ತದೆ? ಎ ಬೇಸಿಗೆಗಾಲ, ಬಿ ಚಳಿಗಾಲ, ಸಿ ಮಳೆಗಾಲ, ಡಿ ವಸಂತಕಾಲ. ಉತ್ತರ ಬಿ ಚಳಿಗಾಲ. 18ನೇ ಪ್ರಶ್ನೆ, ಅನಾನಸ್ ಹಣ್ಣನ್ನು ಭಾರತದಲ್ಲಿ ಮೊದಲು ಎಲ್ಲಿಗೆ ತರಲಾಯಿತು? ಎ ಕೇರಳ, ಬಿ ಗೋವಾ, ಸಿ ಅಸ್ಸಾಂ, ಡಿ ಮೇಘಾಲಯ. ಉತ್ತರ ಬಿ ಗೋವಾ. 19ನೇ ಪ್ರಶ್ನೆ, ದಾಳಿಂಬೆ ಹಣ್ಣು ಯಾವ ಪೋಷಕಾಂಶಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ? ಎ ಕಬ್ಬಿಣಾಂಶ, ಬಿ ಕ್ಯಾಲ್ಸಿಯಂ, ಸಿ ಪ್ರೋಟೀನ್, ಡಿ ಕೊಬ್ಬು. ಉತ್ತರ ಎ ಕಬ್ಬಿಣಾಂಶ. 20ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐಎನ್ಸಿ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಎ 1857, ಬಿ 1885, ಸಿ 1905, ಡಿ 1942. ಉತ್ತರ ಬಿ 1885. 21ನೇ ಪ್ರಶ್ನೆ, ಭಾರತದ ಮೊದಲ ರೈಲು ಪ್ರಯಾಣ ಯಾವ ನಗರಗಳ ನಡುವೆ ನಡೆದಿತು? ಎ ಮುಂಬೈನಿಂದ ಠಾಣೆ, ಬಿ ಪುಣೆಯಿಂದ ಮುಂಬೈ, ಸಿ ಕೋಲ್ಕತ್ತಾದಿಂದ ದೆಹಲಿ, ಡಿ ದೆಹಲಿಯಿಂದ ಆಗ್ರಾ. ಉತ್ತರ ಎ ಮುಂಬೈನಿಂದ ಠಾಣೆ. 22ನೇ ಪ್ರಶ್ನೆ, ರಾಮಾಯಣ ಮಹಾಕಾವ್ಯವನ್ನು ಬರೆದವರು ಯಾರು? ಎ ವೇದವ್ಯಾಸ, ಬಿ ವಾಲ್ಮೀಕಿ, ಸಿ ತುಕಾರಾಮ್, ಡಿ ಕಾಳಿದಾಸ. ಉತ್ತರ ಬಿ ವಾಲ್ಮೀಕಿ. 23ನೇ ಪ್ರಶ್ನೆ, ಕೆಂಪು ಮೆಣಸಿನಕಾಯಿಗೆ ಖಾರವನ್ನು ನೀಡುವ ಅಂಶ ಯಾವುದು? ಎ ಲೈಕೋಪಿನ್, ಬಿ ಕ್ಯಾಪೆಸಿನ್, ಸಿ ಆಥೋಸಯನಿನ್, ಡಿ ಕ್ಯಾರೋಟಿನ್. ಉತ್ತರ ಬಿ ಕ್ಯಾಪೆಸಿನ್. 24ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಅತ್ಯಂತ ಹೆಚ್ಚು ಪೊಟ್ಯಾಸಿಯಂ ಇರುತ್ತದೆ? ಎ ಬಾಳೆಹಣ್ಣು, ಬಿ ಕಿತ್ತಳೆ, ಸಿ ಅವಕಾಡೊ, ಡಿ ಟೊಮ್ಯಾಟೊ. ಉತ್ತರ ಎ ಬಾಳೆಹಣ್ಣು. 25ನೇ ಪ್ರಶ್ನೆ, ಯಾವ ಪ್ರಾಣಿಗೆ ಅತ್ಯಂತ ಹೆಚ್ಚು ಹಲ್ಲುಗಳಿರುತ್ತವೆ? ಎ ಶಾರ್ಕ್, ಬಿ ಮೊಸಳೆ, ಸಿ ಡಾಲ್ಫಿನ್, ಡಿ ಕೆಲ್ವಾ. ಉತ್ತರ ಎ ಶಾರ್ಕ್. 26ನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಾಗಿದ್ದರು? ಎ ಮಹಾತ್ಮ ಗಾಂಧಿ, ಬಿ ಸರ್ದಾರ್ ಪಟೇಲ್, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಪಂಡಿತ್ ಜವಾಹರ್ಲಾಲ್ ನೆಹರು.
ಉತ್ತರ ಡಿ ಪಂಡಿತ್ ಜವಾಹರ್ಲಾಲ್ ನೆಹರು. 27ನೇ ಪ್ರಶ್ನೆ. ಭಾರತದ ರಾಷ್ಟ್ರಗೀತೆಯಾದ ಜನಗಣಮನವನ್ನು ಬರೆದವರು ಯಾರು? ಎ ಬಾಲ್ ಗಂಗಾಧರ್ ತಿಲಕ್, ಬಿ ಮಹಾತ್ಮ ಗಾಂಧಿ, ಸಿ ರವೀಂದ್ರನಾಥ್ ಟ್ಯಾಗೋರ್, ಡಿ ಜವಾಹರ್ಲಾಲ್ ನೆಹರು. ಉತ್ತರ ಸಿ ರವೀಂದ್ರನಾಥ್ ಟ್ಯಾಗೋರ್. 28ನೇ ಪ್ರಶ್ನೆ. ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು? ಎ ಭೂಮಿ, ಬಿ ಮಂಗಳ, ಸಿ ಬುಧ, ಡಿ ಶುಕ್ರ. ಉತ್ತರ ಸಿ ಬುಧ. 29ನೇ ಪ್ರಶ್ನೆ. ಯಾವ ತರಕಾರಿಯನ್ನು ತಿಂದರೆ ಮನುಷ್ಯ ಹೆಚ್ಚು ಸುಂದರವಾಗಿರುತ್ತಾನೆ ಅಥವಾ ಸುಂದರವಾಗುತ್ತಾನೆ? ಎ ಆಲೂಗಡ್ಡೆ, ಬಿ ಕ್ಯಾರೆಟ್, ಸಿ ಬದನೆಕಾಯಿ, ಡಿ ಪಡವಲಕಾಯಿ. ಸರಿಯಾದ ಉತ್ತರ ಎ ಆಲೂಗಡ್ಡೆ. 30ನೇ ಪ್ರಶ್ನೆ. ಮನೆಯಲ್ಲಿ ಯಾವ ವಸ್ತುವನ್ನು ಸುಟ್ಟರೆ ಹಾವು ಮನೆಯಿಂದ ಓಡಿ ಹೋಗುತ್ತದೆ? ಎ ಒಣಶುಂಠಿ, ಬಿ ಹಿಂಗು, ಸಿ ನಿಂಬೆಹಣ್ಣು, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ.